ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಅಂದ್ರೆ ಬೇರೆ ಮೂಡ ಕೇಸಲ್ಲಿ ಇನ್ನೂ ಒಪ್ಕೊಂಡಿಲ್ಲ ಅವರು. ಈ ಕೇಸು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ. ಹಿಂಗಾಗಿ ಇದು ಬಹಳ ಸೀರಿಯಸ್ ಆಗಿ ಯಾವಾಗ ಮಾಡೋದಲ್ಲ, ಸಜೆಸ್ಟ್ ಮಾಡೋಣ. ಹೈಕಮಾಂಡ್ ಹೇಳೋದು ಸರಿ, ಯಾವಾಗ ಅಂತ ಸಜೆಸ್ಟ್ ಮಾಡ್ಬೇಕಲ್ಲ ಅವ್ರಿಗೆ. ನೋಡ್ರಿ, ಈಗ ಮೂಡ ಹಗರಣ ಏನೈತಲ್ಲ, ಇದು ಪ್ರತಾಪ್ ಸಿಂಹ ಮೂಡ ಹಗರಣ ಏನೈತೆ ಬರೀ ಮೈಸೂರಿಗೆ ಸಂಬಂಧಪಟ್ಟಿದ್ದು, ಅದು ಒಂದು ನಗರಕ್ಕೆ ಸಂಬಂಧಪಟ್ಟಿದ್ದು. ಅದೊಂದು ಇಶ್ಯೂನೇ. SCP TSP 25,000 ಕೋಟಿ, 187 ಕೋಟಿ ನಮ್ಮ ವಾಲ್ಮೀಕಿ ನಿಗಮದ್ದು. ಇದು ನಮ್ಮ ಮುಂದೆ ಏನಂತ ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನ ನಾವು ಮಂದಟ್ಟು ಮಾಡ್ಲಿಕ್ಕೆ ಬಹಳ ಒಳ್ಳೆಯ ಒಂದು ಹೋರಾಟ. ಇದನ್ನ ನಾವು ಹೈಲೈಟ್ ಮಾಡಬೇಕು. ಮತ್ತು ಒಂದು ಯಾವುದೇ ಒಂದು ವ್ಯಕ್ತಿ ಆಧಾರಿತವಾದಂತ ಹೋರಾಟ ಆಗಬಾರ್ದು. ಯಾವುದೋ ಒಬ್ಬನ ಲೀಡರ್ ಮಾಡ್ಲಿಕ್ಕೆ ಇನ್ನೊಂದು ನಮ್ಮ ಹೋರಾಟ ಜನರ ಪರವಾಗಿರ್ಬೇಕು. ಇನ್ನೊಂದು ಬಿಜೆಪಿ ಸರ್ಕಾರದ ದೊಡ್ಡ ಕಾಂಟ್ರಿಬ್ಯೂಷನ್ ಏನಂದ್ರೆ SC ST ಗೆ ರಿಸರ್ವೇಶನ್ ಜಾಸ್ತಿ ಮಾಡಿರೋದು. ಅದು ನಮ್ಮ ಸರ್ಕಾರ ಆಕ್ಚುಲಿ ದಲಿತರ ಪರವಾಗಿರೋದು. 12% ಇದ್ದದ್ದು 15% 17% ಮಾಡಿದ್ದು SC ಗಳಿಗೆ, 3% ಇದ್ದ 7 ST ಗಳಿಗೆ ರಿಸರ್ವೇಶನ್ ಮಾಡಿರೋದು. ಬೇರೆ ಅವ್ರ ಕಾಂಟ್ರಿಬ್ಯೂಷನ್ ಏನು? ನಮ್ಗೆ SCTP CRP ಗೌಡ್ರು ಹೇಳಿದಂಗೆ ಆ ಹಣ ತಗೊಂಡು ಈ ಇದಕ್ಕೆ ಡೈವರ್ಟ್ ಗ್ಯಾರಂಟಿಗೆ ಹಾಕೊಂಡು ಅಲ್ಲಿಂದ ನೀವು ಹೇಳ್ದಂಗೆ ಅರವಿಂದ್ ಅವ್ರ SCP ಇದು ಏನು SC ರಿಸರ್ವೇಶನ್ ಅಧಿಕಾರ ರಾಜ್ಯಕ್ಕೆ ಕೊಟ್ಟರು ಸುಪ್ರೀಂ ಕೋರ್ಟ್ ಮಾಡಿ. ಅಂದ್ರೆ ನಾವು ಮಾಡಿದಂತ ನಿರ್ಣಯವನ್ನ ಸುಪ್ರೀಂ ಕೋರ್ಟ್ ಸಹಿತ ಇದನ್ನ ನಾವು ಮೇಜರ್ ತಗೋಬೇಕು. ನಾವು ಊಟ ಮಾಡ್ತೀವಿ. ಇನ್ನೇನು ಪ್ರೆಸಿಡೆಂಟ್ ಇಲ್ಲ. ದೀಪಾವಳಿ ನಂತರ ಅಂದ್ರೆ ಡೇಟ್ ಗಣೇಶದ ಮುಗಿಸಿ ದೀಪಾವಳಿ ನಂತರ ಜನರು ಕೂಡ ಎಲ್ಲ ರೈತಾಪಿ ಇದರಲ್ಲಿ ಇರ್ತಾರೆ. ಅಷ್ಟೊತ್ತಿಗೆ ಇದು ಫಿಸಲ್ ಔಟ್ ಆಗ್ತದೆ. ಇವಾಗ ನೆಕ್ಸ್ಟ್ ಮೀಟಿಂಗ್ ಫಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಪ್ರಭಾರಿಗಳು ಬರ್ತಾರಲ್ಲ, ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನೇ ನಾನು ಹೇಳ್ತಾ ಇರೋದು. ಯಾವ ಡೇಟ್ ಅಂತ ಅಂದಾಜು ಬಳಿಪ ಸಾಕಾಯ್ತು. ಊಟ ಮಾಡಿ ಅನ್ನೋದು ಕರಿತೀನಿ. ಗಣೇಶ ಚತುರ್ಥಿ ಯಾವಾಗ? ಬರ್ಬೇಕು. ಅನಂತ ಚತುರ್ದಶಿ ಆದ್ಮೇಲೆ ಸಾಕು ನಾವು ಬಿಟ್ಬಿಡು. ಸಾಕು ಎಷ್ಟು ಒಂದೇ ಪುಟ್ಟು ಬರುದಿಲ್ಲ. ಸಾಕು ಗಣಪ ಆಮೇಲೆ ಇರಲಿ. ಅನಂತ ಚತುರ್ದಶಿ ಯಾವತ್ತು? 6-7ನೇ ತಾರೀಕು ಗಣೇಶ ಚತುರ್ದಶಿ. ಬರ್ರಿ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।